ಬಾಂಗ್ಡಾ ಮೀನು. ಎಲ್ರಿಗೂ ನಮಸ್ಕಾರ. ಇವತ್ತು ಬಾಂಗ್ಡಾ ಮೀನು ತೊಗೊಂಡಿದ್ದೀನಿ, 1 kg ಬಾಂಗ್ಡಾ ಮೀನು ಫ್ರೈ ಮಾಡೋದು ಇವತ್ತು ನಾನು ತೋರಿಸ್ಕೊಡ್ತೀನಿ. ಬಾಂಗ್ಡಾ ಮೀನು ತುಂಬ ನೋಡಿ ಫ್ರೆಶ್ ಆಗಿದೆ. ಬಾಂಗ್ಡಾ ಮೀನು ಈ ಥರ ಕಟ್ ಮಾಡ್ಕೊಂಡಿರೋದು, ಕ್ಲೀನ್ ಮಾಡಿ ಆದಮೇಲೆ ನೋಡಿ 3 ಟಾಕ ಮಸಾಲ ತೋರಿಸ್ಕೊಡ್ತೀನಿ. 1 ಸ್ಪೂನು ಕಾರ್ನ್ಫ್ಲವರು, ಉಪ್ಪು ರುಚಿಗೆ ತಕ್ಕಷ್ಟು, ಅರಿಶಿನ ಪುಡಿ. ಇದು ನೋಡಿ ಸ್ವಲ್ಪ ತರಿಯಾಗಿದೆ. ಇದು ಮೆಣಸಿನ ಪುಡಿ, ಇದು ಖಾರದ್ದು, ಇದು ಕಾಶ್ಮೀರಿ ಪುಡಿನೇ. ಇದಿಲ್ಲ ಅಂದರೂ ನಡೀತಿದೆ, ಹಾಕೋಬೋದು. ಇದೊಂದು ಸ್ಪೂನು, ಇದು ಅರ್ಧ ಸ್ಪೂನು. ಇದು ಬರೀ ಕೊತ್ತಂಬರಿ ಸೊಪ್ಪು, ರುಬ್ಬಿಟ್ಟಿರೋಂಥ ಕೊತ್ತಂಬರಿ ಸೊಪ್ಪು. ಇದನ್ನು ಹಾಕ್ಕೊಡೋಣ. ಮತ್ತು 1 ನಿಂಬೆಹಣ್ಣು ಹಾಕ್ಕೋಬೇಕು ನಾವು. ಒಂದು ಬೇಕು, 1 kg ಮೀನು 1 kg ಅಲ್ವಾ, ಒಂದಂತೂ ಬೇಕೇ ಬೇಕು. ಇದು ದೊಡ್ಡ ನಿಂಬೆಹಣ್ಣು ಆದರೆ ಸಣ್ಣದಲ್ಲ. ಇವಾಗ ಇದನ್ನು ಎಲ್ಲ ಕಲಿಸ್ಕೊಳೋಣ, ನಾವು ಮಿಕ್ಸ್ ಮಾಡ್ಕೊಳೋಣ. ಕಾರ್ನ್ಫ್ಲವರು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಅದೇನಕ್ಕೆ ಹಾಕ್ತೀವಿ ಅಂದರೆ ಕಾರ್ನ್ಫ್ಲವರು ಮಸಾಲ ಚೆನ್ನಾಗಿ ಹಿಡಿಯುತ್ತಂತ ಅಷ್ಟಕ್ಕೆ ಹಾಕೋದು. ಕಾರ್ನ್ಫ್ಲವರು ತುಂಬ ಈಸಿಯಾಗಿ ಮಾಡ್ಬೋದು. ಇದು ಕೊತ್ತಂಬರಿ ಸೊಪ್ಪು ರುಬ್ಬಿ ಹಾಕಿರೋದಲ್ಲ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಬರುತ್ತೆ. ಇನ್ನು ಹತ್ರ ಬಾ, 1 ಪಿಂಚ್ ಅಷ್ಟು ಕಲರ್ ಹಾಕ್ತೀನಿ, ಫುಡ್ ಕಲರು. ನೀವು ನೋಡಿ ಬೇಕಾದರೆ ಹಾಕ್ಕೋಬೋದು, ಬೇಡಾದರೆ ಬೇಡ. ಇದು ಕಬಾಬ್ಗೆಲ್ಲ ಹಾಕೋ ಅಂಥ ಕಲರ್ ಪುಡಿ. ಹೀಗೆ ಇರಲಿ ಅಂದರೆ ಹಾಗೇನೂ ಮಾಡ್ಬೋದು ನ್ಯಾಚುರಲಾಗೆ. ಇದು ಸ್ವಲ್ಪ ಹಾಕಿದ್ದೀನಿ ಡಿಫ್ರೆಂಟಾಗಿರಲಿ ಅಂತ. ಇವಾಗ ನಾನು ಮೀನಿಗೆ, ಎಲ್ಲ ಮೀನಿಗೂ ಹಚ್ಕೊಳೋಣ. ಫಸ್ಟ್ ಇದು ಥರ ಒಳಗಡೆ ಈ ಥರ ಹೋಗ್ಬೇಕು, ಆವಾಗ ಮೀನು ಟೇಸ್ಟ್ ಇರುತ್ತೆ. ಕ್ಲೀನಾಗಿ ಹಚ್ಕೋಬೇಕು ಒಳಗಡೆ ಎಲ್ಲ, ಆವಾಗೇ ಟೇಸ್ಟ್ ಚೆನ್ನಾಗಿರುತ್ತೆ. ಅಂದರೆ ಏನಿಲ್ಲ ಅಂದರೂ ಒಂದು ಅರ್ಧ ಗಂಟೆ ನೆನಿಬೇಕು ಹಚ್ಚಿಟ್ಟ ಮೇಲೆ. ನಾನು ಎಲ್ಲ ಮೀನು ಈ ಥರ ಹಚ್ಕೊತೀನಿ ನೋಡಿ, ಈ ಥರ ಹಚ್ಕೋಬೇಕು ನೀಟಾಗಿ. ಇನ್ನು ಚೆನ್ನಾಗಿ ಅರ್ಧ ಗಂಟೆ ಆಯಿತು ಮಸಾಲ ಹಚ್ಚಿಟ್ಬಿಟ್ಟು. ಇವಾಗ ನಾನು ಫ್ರೈ ಮಾಡಿ ತವಾದಲ್ಲಿ ನೋಡಿ, ಇದು ಕಬ್ಬಣ ತವ, ಎಣ್ಣೆ ಹಾಕಿಟ್ಟಿದ್ದೀನಿ, ಕಾದಿದೆ ಎಣ್ಣೆ. ನೋಡಿ ಮೀನು ಹಾಕ್ಕೊಳ್ಳೋಣ. ಕೈ ಸ್ವಲ್ಪ ಮೇಲೆ ಇಟ್ಟುಬಿಟ್ಟೆ ಹಾಕ್ಕೊಳ್ಳಿ. ಮೂರು ಮೀನು ಹಾಕಿದ್ದೀನಿ. ಇದು ಕಡಿಮೆ ಉರಿಯಲ್ಲಿ ಇಟ್ಟು ಬೇಯಿಸೋಣ. ಸ್ಟಾರ್ಟಿಂಗು ಚೆನ್ನಾಗಿದು ಕಾದಿರುತ್ತೆ, ಕಾವಲಿ ತಿರ್ಸಾಕೋಣ ನಿಧಾನಕ್ಕೆ. ಒಂದು 2 ನಿಮಿಷ ಬಿಟ್ಟರೆ ಸಾಕಾಗ್ಬಿಡುತ್ತೆ ನೋಡಿ. ಈಗೂ ಅಷ್ಟೇ ಕಡಿಮೆ ಉರಿ ಇಟ್ಕೋಬೇಕು. ಮೀನು ಫ್ರೈ ಆಗಿದೆ ನೋಡಿ, ತೆಗಿಯೋಣ. ಇದು ರೆಡಿ ಆಗಿದೆ ಮೀನು. ಮೀನು ರೆಡಿಯಾಗಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಮೀನು ಫ್ರೈ. ಸಿಂಪಲಾಗಿ ಮಾಡಿರೋದು, ತುಂಬ ಚೆನ್ನಾಗಿದೆ. ಇದೇ ಥರ ನೀವು ಮಾಡ್ಕೊಳ್ಳಿ, ತಿಂದು ನೋಡಿ. ನಮ್ಮ ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ಸ್ ಹಾಕಿ, ಶೇರ್ ಮಾಡಿ, ಲೈಕ್ ಮಾಡಿ.